ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜ್ ಪವನ್ ಲಾಗ್ಸ್. ಇವತ್ತಿನ ತಮ್ನೇಲ್ ನೋಡಿ ನೀವು ಕಂಡುಹಿಡಿಬೋದು ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ. ಅದೇ ನಮ್ಮ ಫೇವ್ರೇಟ್ ಆಗಿರೋ ಇದಕ್ಕಿನ ಬೇಳೆ ಸಾಂಬಾರು. ಚಿಕನ್ ಹಾಕಿ ನಮ್ಮನೇಲಿ ನಮ್ಮ ಅತ್ತೆ ವೆರೈಟಿಯಾಗಿ ಇವತ್ತು ಸ್ಪೆಷಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಾಡ್ತಿದ್ದಾರೆ. ಪ್ಲೀಸ್ ನನ್ನ ಚಾನಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾಟಿ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ. ಸೊ ನಮ್ಮ ಅತ್ತೆ ಕೊತ್ತಂಬರಿ ಎಲ್ಲ ಬಿಡಿಸಿ ಇಟ್ಕೊತಿದ್ದಾರೆ. ಅವಾಗೆ ತೋರಿಸಿರೋ ಬಾಣಲೆಯಲ್ಲಿ ನಾನು ಒಂದು ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಮ್ಮ ಮಾವ ನಮ್ಮ ಅತ್ತೆಗೆಲ್ಲ ಹೆಲ್ಪ್ ಮಾಡಿ ರೆಡಿ ಮಾಡಿಕೊಡ್ತಾವ್ರೆ. ಕೊಬ್ಬರಿ ಎಲ್ಲ ಬಿಡಿಸಿ. ಸೊ ನಾನು ಒಂದು ಹಾಫ್ ಕೊಬ್ಬರಿ, ಹಸಿ ಕೊಬ್ಬರಿ ಬಿಡಿಸಿ ಇಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಮಸಾಲ ಐಟಮ್ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಟೊಮ್ಯಾಟೊ ಮತ್ತು ಚಕ್ಕೆ, ಲವಂಗ ಮತ್ತು ಇದಕ್ಕಿನ ಬೇಳೆ. ನಾನು ಅರ್ಧ kg ಇದಕ್ಕಿನ ಬೇಳೆ ಯೂಸ್ ಮಾಡ್ತಿರೋದು. ಸೊ ನಾನು ಚಿಕನ್ ಬಂದು 1 kg ಕ್ಲೀನಾಗಿ ತೊಳೆದು ಸೈಡಲ್ಲಿ ಇಟ್ಕೋಬೇಕು. ಸೊ ನಮ್ಮ ಅತ್ತೆ ಫಸ್ಟ್ ಟೈಮ್ ಕ್ಯಾಮ್ರಾ ಮಾಡ್ತಿರೋದು, ನಮ್ಮ ಅತ್ತೆ ಅಷ್ಟೊಂದು ಬರಲ್ಲ. ಸೊ ಇನ್ಮೇಲೆಯಿಂದ ಲಾಗ್ಸ್ ನಮ್ಮ ಅತ್ತೆ ಮಾಡೋ ಫುಡ್ ವೆರೈಟೀಸ್ ಎಲ್ಲ ನಮ್ಗೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಮ್ಮ ಅತ್ತೆ ಒಂದು ಮಸಾಲ ರೆಡಿ ಮಾಡ್ಕೊತಿದ್ದಾರೆ. ಅದೇನಪ್ಪ ಅಂದರೆ ನಾನು ಹೇಳ್ತೀನಿ. ಫಸ್ಟು ನಾನು ಒಂದು ಬಾಣಲಿ ನೋಡ್ತೀನಲ್ಲ, ಆನಿಯನ್ ಹಾಕ್ಬಿಟ್ಟು ಆಯಿಲ್ ಫ್ರೈ ಮಾಡಿರೋದು. ಸೊ ನಾನು ಒಂದು ಆನಿಯನ್ ತೊಗೊತಿದ್ದೀನಿ. ಸೊ ಒಂದು ಆನಿಯನ್ ಆಯಿಲಲ್ಲಿ ಫ್ರೈ ಮಾಡಿರೋದು ಅದು ಹಾಕ್ಬಿಟ್ಟು 2 ಸ್ಪೂನ್ಸ್ ಖಾರದ ಪುಡಿ ಹಾಕಿಬಿಟ್ಟು, ಆಮೇಲೆ 2 ಸ್ಪೂನ್ಸ್ ಧನಿಯಾ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿಟ್ಕೋಬೇಕು. ಸೊ ಪೇಸ್ಟ್ ಯಾವಾಗ ಹಾಕೋದಂತ ನಾನು ಹೇಳ್ತೀನಿ. ಸೊ ಇದು ನೀವು ನಿಜ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಬೇರೆ ಪದಾರ್ಥಗಳಾಗಲಿ, ನಾನು ಬೇರೆ ಮಸಾಲ ಅದು ಏನೂ ಯೂಸ್ ಮಾಡ್ತಿಲ್ಲ. ಜಸ್ಟ್ ಸಿಂಪಲ್ ನಮ್ಮಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ ಆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾಟಿ ಸ್ಟೈಲಲ್ಲಿ ಇದಕ್ಕಿನ ಬೇಳೆ ಮತ್ತು ಚಿಕನ್ ಹಾಕಿ ಸಾಂಬಾರು ಮಾಡ್ತಿರೋದು. ಸೊ ಒಂದು ಕುಕ್ಕರಲ್ಲಿ ಒಂದು 2 ಸ್ಪೂನ್ಸ್ ಆಯಿಲ್ ಹಾಕ್ಬಿಟ್ಟು, ಯಾಕೆಂದರೆ ಬಿಕಾಸ್ ಚಿಕನಲ್ಲೇ ನೀರು ಬಿಟ್ಕೊಳುತ್ತೆ. ಸೊ ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಸೊ 2 ಸ್ಪೂನ್ಸ್ ಆಯಿಲ್ ಹಾಕ್ಬಿಟ್ಟು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು, ಒಂದು 5 to 10 minutes. ಸಚ್ ಎನ್ ಈಸಿ ರೆಸಿಪಿ. ನಮ್ಮ ಅತ್ತೆ ಮಾಡಿರೋದು ನೆನ್ನೆ ಅಂತೂ ಸಖತ್ತಾಗಿತ್ತು. ಸೊ ಇನ್ನು 2 ಡೇಸಲ್ಲಿ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅವತ್ತು ಅದಕ್ಕೆ ಮಾಡಿದ್ದು. 1 ಸ್ಪೂನ್ ಆಫ್ ಅರಿಶಿನ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಜ ಅಂತೂ ನಿನ್ನೆ ಮಾಡಿದ್ದಕ್ಕಿಂತ ಫಿದಾ ಎಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನಿಮ್ಗೆ ಗೊತ್ತಾಳೆ ಇದಕ್ಕಿನ ಬೇಳೆ ಬಿದ್ದಿದೆ ಅಂದರೆ ಚಿಕನೆಲ್ಲ ಟೇಸ್ಟೇ ಬೇರೆ ಲೆವೆಲಲ್ಲಿ ಇರುತ್ತೆ. ಇಡ್ಲಿ, ಸಾಂಬಾರು, ಪೂರಿ, ಮುದ್ದೆ ಎಲ್ಲದಕ್ಕೂ ಎಕ್ಸಲೆಂಟ್. ಮುದ್ದೆಗಂತೂ ಎಕ್ಸಲೆಂಟ್. ನೀವು ಟ್ರೈ ಮಾಡಬೇಕು. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ವೆರೈಟಿ ನಾನು ಲಾಗ್ಸ್ ಮಾಡ್ತೀನಿ. ಆಮೇಲೆ ನಮ್ಮ ಅತ್ತೆ ಮಾಡೋ ವೆರೈಟಿ ನಾನು ಟಿಫನ್ ಆಗಲಿ ಏನಾದರೂ ಆಗಲಿ ತೋರಿಸ್ತೀನಿ ಇನ್ಮೇಲೆಯಿಂದ. ಸೊ ಐ ವಿಲ್ ಬಿ ಆ್ಯಕ್ಟಿವ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಸಪೋರ್ಟ್ ನನಗೆ ಇವಾಗ ಬೇಕಾಗುತ್ತೆ, ಬಿಕಾಸ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಕಾಗ್ತಾರೆ. ಸೊ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ಜಾಸ್ತಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ಮಸಾಲ ಒಂದು ರುಬ್ಬಿ ಇಟ್ಕೊಂಡಿದ್ದಾರೆ. ಇದು ಯಾವ ಮಸಾಲ ಅಂತ ನಾನು ಹೇಳ್ತೀನಿ ಇವಾಗ. ಸೊ ಇವಾಗ ನಮ್ಮ ಅತ್ತೆ ಇದು ಮಸಾಲೆ ಯಾವ್ದಂತ ಅಂದರೆ, ಫಸ್ಟ್ ರುಬ್ಬಿಟ್ಕೊಂಡಿದ್ರಲ್ಲ ಖಾರದ ಪುಡಿ ಮತ್ತು ರೋಸ್ಟ್ ಮಾಡಿರೋ ಆನಿಯನ್ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದಾರೆ ಸ್ಟಾರ್ಟಿಂಗಲ್ಲಿ. ಆ ಮಸಾಲ ಚಿಕನ್ನು ಮತ್ತು ಟರ್ಮರಿಕಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು 1 ಗ್ಲಾಸ್ ಆಫ್ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದು ಆ್ಯಕ್ಚುಲಿ ಈ ಥರ ಮಾಡಿದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮ್ಯಾಕ್ಸಿಮಮ್ 10 minutes ಅಷ್ಟೇ. ಎಲ್ಲ ಐಟಮ್ಸ್ ರೆಡಿ ಆಗಿದ್ದರೆ ಮ್ಯಾಕ್ಸಿಮಮ್ 5 minutes ರೆಸಿಪಿ ಮಾಡೋಕ್ಕೆ. ಈ ಥರ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನಿ, ಕಳೆದೋಗ್ತೀರಾ. ಅದು ಈ ಮಳೆಗೆ ಕ್ಲೈಮೇಟ್ಗೆ. ಸೊ ಇದು ಕುದಿಯೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಮಸಾಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಏನಪ್ಪ ಅಂದರೆ ನಮ್ಮ ಅತ್ತೆ ಫಸ್ಟೇ ಏನು ಮಾಡಿದ್ದಾರೆ, ಎಲ್ಲ ಮಸಾಲ ಹಾಕಿ ಮಿಕ್ಸ್ ಮಾಡಿದರೆ ಕೊಬ್ಬರಿ ನುಣ್ಣಗಾಗಲ್ಲ. ಮಸಾಲ ಎಲ್ಲ ಅಂದರೆ ಟೊಮೆಟೊ ಹಾಕಿರ್ತೀವಲ್ಲ ಅದೆಲ್ಲ ನುಣ್ಣಗಾಗ್ಬಿಡತ್ತಂತ. ಸೊ ಫಸ್ಟೇ ನಮ್ಮ ಅತ್ತೆ ಚಿಕ್ಕ ಜಾರಲ್ಲಿ ಕೊಬ್ಬರಿನ ಸ್ವಲ್ಪ ಒಂದು 70% ಆಫ್ ನುಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಅದಕ್ಕೆ ಸ್ವಲ್ಪ ಒಂದು 3 to 4 ಸ್ಪೂನ್ಸ್ ಆಫ್ ಕೊಬ್ಬರಿ ನುಣ್ಣಗೆ ಇಟ್ಕೊಂಡಿದ್ದಾರೆ, ಅದು ಹಾಕಿಬಿಟ್ಟು ಆಮೇಲೆ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಮಸಾಲ ಇದು ಚಕ್ಕೆ, ಲವಂಗ ಎಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ಪೀಸ್ ಮಾಡ್ಕೊಂಡು ಇಟ್ಕೊತಿದ್ದಾರೆ. ಇದು ಮಸಾಲ ಹಾಕಬೇಕು. ಅದು ಉಪ್ಪು ಖಾರ ಚೆನ್ನಾಗಿರೋಕ್ಕೆ ಅದು ಆನಿಯನ್ ಹಾಕ್ಬಿಟ್ಟು ಮಸಾಲ. ಇದು ಬಂದುಬಿಟ್ಟು ನಾರ್ಮಲ್ ಚಿಕನ್ ಮಸಾಲ. ಸೊ ನಾನು ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ. ಜಸ್ಟ್ ನಿಮ್ಮ ಮನೇಲಿ ಏನಿದೆಯೋ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ಅಷ್ಟೇ. ಇದಕ್ಕಿನ ಬೇಳೆ ಮತ್ತು ಚಿಕನ್ ಹಾಕಿ ಸಾಂಬಾರು. ನೀವು ನೋಡ್ಬೋದು ಹೆಂಗೆ ಕುದೀತಿದೆ ಅಂತ. ಸ್ಮೆಲ್ ಅಂತೂ ಮನೆ ತುಂಬೋಗಿತ್ತು. ಮಳೆಗಂತೂ ನಿನ್ನೆ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಫುಡ್. ಸೊ ನಮ್ಮ ಮತ್ತೆ ರುಬ್ಬಿಟ್ಕೊತಿದ್ದಾರೆ ಮಸಾಲಾನ. ಸೊ
ನೋಡಿ ಅಷ್ಟೊತ್ತಿಗೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದ್ದಿತ್ತು. ಒಂದು 50% ಆಫ್ ಚಿಕನ್ ಕೂಡ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿತ್ತು. ಸೊ ಇದಕ್ಕಿನ ಬೇಳೆನ ಇನ್ನೊಂದು ಸಲ ತೊಳೆದಿಟ್ಕೊತಿದ್ದಾರೆ ಹಾಕೋ ಮುಂಚೆ. ಸೊ ಇದಕ್ಕಿನ ಬೇಳೆ ಲಾಸ್ಟಲ್ಲಿ ಹಾಕಬೇಕು. ಬಿಕಾಸ್ ಯಾಕಪ್ಪ ಅಂದರೆ ನೀವು ಚಿಕನ್ ಬೇಯೋಗಿ ಇದಕ್ಕಿನ ಬೇಳೆ ಹಾಕ್ಬಿಟ್ರೆ ಅದು ಪಾಯಸ ಥರ ಆಗಿಬಿಡುತ್ತೆ. ತಿನ್ನಾಗುವಾಗ ಸಾಂಬಾರು ಜೊತೆ ಚೆನ್ನಾಗಿ ಸಿಗೋಲ್ಲ ಕಾಳು. ಸೊ ಲಾಸ್ಟಲ್ಲಿ ನೀವು ಇನ್ನೇನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ತೀನಿ ಅನ್ನೋ ಒಂದು 10 ಮಿನಿಟ್ಸ್ ಮುಂಚೆ ಇದ್ದರೆ ಹಾಕಿದರೆ ಮೋರ್ ದೆನ್ ಎನಫ್. ಸೊ ನಮ್ಮ ರೂಬಿ ನೋಡ್ತಾ ಅವಳೆ, ಏನಪ್ಪ ಇವರೇ ಮಾಡ್ಕೊಂಡು ತಿಂತಾರ, ನನಗೇನೋ ಸ್ವಲ್ಪ ಹಾಕ್ತಾರಾ ಅಂತ ಗುರಾಯಿಸ್ತಿದ್ಲು. ಸೊ ಇದು ಏನಪ್ಪ ಮಸಾಲ ಅಂದರೆ ನಾನು ಹೇಳಿದ್ನಲ್ಲ ಅದ್ರಲ್ಲಿ ರುಬ್ಕೊಂಡಿದ್ರಲ್ಲ ಕೊತ್ತಂಬರಿ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮಿಶ್ರಣ ಏನಿದೆಯೋ ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೂ ಬಿಟ್ಬಿಡಬೇಕು. ಬಿಕಾಸ್ ಈ ಮಸಾಲಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಉಪ್ಪು ಖಾರ ಏನಿದ್ರೂ ಕುಕ್ಕರ್ ವಿಸಲ್ ಕ್ಲೋಸ್ ಮಾಡೋ ಮುಂಚೆನೇ ನೋಡ್ಕೋಬೇಕು. ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಇಲ್ಲನೂ ಖಾರ ಹಾಕ್ಕೊಳ್ಳಿ. ಸಚ್ ಆ್ಯನ್ ಈಸಿ ರೆಸಿಪಿ ಇದು. ಸೊ ನವರಾತ್ರಿ ನಿಮ್ಮ 2 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಡೈಲಿ ಲಾಗ್ಸಲ್ಲಿ ನಿಮಗೆ ನಾನು ಯಾವ ಟೆಂಪಲ್ಗೆ ಹೋಗ್ತೀನಿ, ನಾನು ಹೆಂಗೆ ಪೂಜೆ ಮಾಡ್ಕೊತೀನಿ, ನಾನು ಸಿಂಪಲ್ ವಿಧಾನ ಪೂಜೆ ಮಾಡ್ಕೊತಿರೋದು. ನಾನೇನು ಕಲಶ ಪ್ರತಿಷ್ಠಾಪನೆ ಎಲ್ಲ ಏನೂ ಮಾಡ್ತಿಲ್ಲ. ಸೊ ಈ ಸಿಂಪಲಾಗಿ ಮನೇಲಿ ಯಾರು ಮಾಡ್ಕೊತಾರೋ ಅವರು ನನ್ನ ಲಾಗ್ಸ್ ನೋಡ್ಬೋದು, ಫಾಲೋ ಮಾಡ್ಬೋದು. ಸೊ ನಾನು ಹೇಳ್ತೀನಿ ಹೆಂಗೆ ಮಾಡ್ಕೊಳೋದು ಸಿಂಪಲಾಗಿ ನವರಾತ್ರಿ ಪೂಜೆ 10 ಡೇಸ್ ಅಂತ. ಸೊ ನನ್ನ ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು ನೀವು ಚಿಕನ್ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ಸೊ ಮಸಾಲೆ ಎಲ್ಲ ಹಾಕ್ಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ಮತ್ತೆ ಆಯಿಲ್ ಹಾಕ್ತಿದ್ದಾರೆ. ಸೊ ನಮ್ಮ ಮತ್ತೆ ಟಿಪ್ ಏನಪ್ಪ ಅಂದರೆ ಲಾಸ್ಟಲ್ಲಿ ಆಯಿಲ್ ಹಾಕಿದ್ರೆ ಸೊ ಬೇಗ ಇದಾಗತ್ತೆ, ಸಾಫ್ಟ್ ಆಗುತ್ತೆ ಮತ್ತು ಚಿಕನ್ನು ಮತ್ತು ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಹಾಕ್ಬೋದು, ನಾನು ಸ್ಕಿಪ್ ಮಾಡ್ಬೋದು, ನೀವು ನೋಡ್ಬೋದು. ಆಮೇಲೆ ಕುಕ್ಕರ್ ತೆಗೆದು ನೋಡಿರಿ ಚೆನ್ನಾಗಿ ಆಗಿಬಿಟ್ಟಿತ್ತು ಸಾಂಬಾರು. ನನಗಂತೂ ಸೂಪರ್ ಇಷ್ಟ ಆಯಿತು, ಮುದ್ದೆಗಂತೂ ಇಟ್ ವಾಸ್ ಎಕ್ಸಲೆಂಟ್. ಮತ್ತು ಮೊಟ್ಟೆ ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ರಿ. ಆ ಕ್ಲಿಪ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಬಾಯ್.